ಅತ್ತೆ ಮನೆಗೆ ಹೋದ್ರೆ ಅತ್ತೆಗೆ ಮಗಳೇ ಇಲ್ಲ ಮಗ ಇರೋದು ಅಂತ ಅವಾಗ ಫ್ಲಾಶ್ ಆಯ್ತು. ಅನ್ನೋದಲ್ಲ. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋ ನೋಡ್ತಾರೆ ಎಲ್ರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ಮೀನ್ ಹೊಸ ವರ್ಷದ ಹಾರ್ದಿಕ 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 ಶುಭಾಶಯಗಳು. ಸೊ ಹೊಸ ವರ್ಷ ಆಗಿರೋ ಕಾರಣ ಬಾಗ್ಲಿಗೆ ಇವತ್ತು ತೋರಣ ಕಟ್ಬಿಟ್ಟು ಪಂಕಾಗಿ ರೆಡಿ ಆಗಿದೆ. ಅಷ್ಟೊತ್ತಿಗೆ ನಮ್ಮಮ್ಮ ದೇವ್ರಿಗೆಲ್ಲ ರೆಡಿ ಮಾಡಿದ್ರು. ಸೊ ಪೂಜೆ ಮಾಡು ಅಂತ ನನಗೆ ಹೇಳಿದ್ರು. ಸೊ ನಾನು ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಇಷ್ಟಾಗೆ ಎಳ್ಳು ಬೆಳ ತಗೊಂಡು ಹಂಚಕ್ಕೆ ಸ್ಟಾರ್ಟ್ ಮಾಡಿದೆ. ಅದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ. ಸೊ ಎಳ್ಳು ಬೆಳ್ಳ ಹಂಚಿದ ತಕ್ಷಣ ಇವತ್ತು ನಮ್ಮ ಮನೇಲಿ ಮಾಡಿರೋ ಅಡುಗೆ ಎಲ್ಲ ದೇವ್ರಿಗೆ ನೈವೇದ್ಯ ಇಟ್ಟಿದ್ರು. ಸೊ ಅದ್ರ ಜೊತೆಗೆ ಆಲ್ರೆಡಿ ಬಾಗ್ಲಿಗೆ ತೋರಣ ಕಟ್ಟಿದ್ನಲ್ಲ, ಸೊ ಅದನ್ನ ತಗೊಂಡು ಇವತ್ತು ನಮ್ಮ ಮನೆಯಲ್ಲಿರೋ ಒಬ್ಬ ಬೆಸ್ಟ್ ಪರ್ಸನ್, ಐ ಮೀನ್ ನನ್ನ ಬೆಸ್ಟ್ ಪರ್ಸನ್ ಮೀಟ್ ಮಾಡೋಕ್ಕೆ ಎಲ್ಲರೂ ಹೊರಟ್ವಿ. ಎಲ್ಲಿಗೆ ಏನಕ್ಕೆ ಅಂತೀರಾ? ಸೊ ಇವತ್ತು ಇವ್ರನ್ನ ಕಳ್ಕೊಂಡು ಮೊದಲನೇ ಹಬ್ಬ ನಾವು ಸ್ಪೆಂಡ್ ಮಾಡ್ತಿರೋದು. ಸೊ ಇವತ್ತು ನಾವು ಮಾಡಿರೋ ಅಡುಗೆ ಎಲ್ಲ ಅವ್ರಿಗೆ ಸರ್ವ್ ಮಾಡಿಬಿಟ್ಟು ಫಸ್ಟು ಆಮೇಲೆ ಸೀದಾ ಮನೆಗೆ ಬಂದೆ. ಅಷ್ಟೊತ್ತಿಗೆ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾ ಇದ್ರು. ಸೊ ಅಷ್ಟಲ್ಲಿ ಒಂದು ಪೇರೆ ಬಂದಿತ್ತು. ಸೊ ಕೊರೆ ನಿಚ್ಕೊಂಡು ಸೀದಾ ನಾನು ಅತ್ತೆ ಮಗಳು ನೋಡೋ ಅಂತ ಅತ್ತೆ ಮನೆಗೆ ಹೋದ್ರೆ ಅತ್ತೆಗೆ ಮಗಳೇ ಇಲ್ಲ ಮಗ ಇರೋದಂತ ಅವಾಗ ಫ್ಲಾಶ್ ಆಯ್ತು. ಸೊ ಅತ್ತೆ ಮಗನ ಜೊತೆ ನಾವು ಸರಿ ಸೆಲ್ಫಿ ಫೋಟೋ ತಗೊಂಡು ನಮ್ಮ ಅತ್ತೆ ಮಗನ ಫೋಟೋ ಶೂಟ್ ಮಾಡಬೇಕಿತ್ತು. ಅದನ್ನೆಲ್ಲ ಮಾಡಿ ಸೀದಾ ನಮ್ಮ ಹುಡುಗರು ಬಂದರು. ಸೊ ಅಲ್ಲಿಂದ ಸೀದಾ ನಾವು ಚಾಯ್ ಬಂಕ್ ಹೋಗಿ ಒಂದು ಕಾಫಿ ಕುಡಿದ್ವಿ. ಅಷ್ಟಲ್ಲಿ ನನ್ನ ತಮ್ಮಂದ್ರೆಲ್ಲ ಬಂದು ಜಾಯ್ನ್ ಆಗ್ಬಿಟ್ರು. ಸೊ ಇದು ಒಂಥರ ಫ್ರೆಂಡ್ಸ್ಗೆ ಹಂಗಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಹಂಗ ಅನ್ನೋ ಥರ. ಸೊ ನಿಮ್ಮದು ಹಿಂಗೆ ಥರ ಇದೇ ಥರ ಇದ್ದರೆ ಒಂದು ಕಮೆಂಟ್ ಮಾಡಿ. ಸೊ ನಿಮ್ಮ ಯುಗಾದಿ ಹಬ್ಬ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.